ಕುಂಭಮೇಳ ಕಾಲ್ತುಳಿತ ದುರಂತ ಆಯ್ತಲ್ಲ, ಈ ವಿಚಾರ ಈಗ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಆರೋಪ. ನಮ್ಮ ರಾಜ್ಯದಲ್ಲಿ ಇದ್ರು 200 ಸಾವಾಗಿದೆ ಅಂತ ಹೇಳಿದ್ರು, ಲೆಕ್ಕ ಕೊಡ್ಲಿಲ್ಲ. ಕುಂಭಮೇಳ ದುರಂತದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿಟ್ಟಿದ್ದಾರೆ. ನಾನು ಹೇಳಿದ ಸುಳ್ಳು ಅನ್ನೋದಾದ್ರೆ ಸರ್ಕಾರ ಲೆಕ್ಕ ಕೊಡ್ಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸವಾಲು. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು ಯಾರು? ಜಯಾ ಬಚ್ಚನ್ ಅವರು. ಸಾವಿನ ಸಂಖ್ಯೆ ಮುಚ್ಚಿಡೋಕೆ ಉತ್ತರ ಪ್ರದೇಶ ಸರ್ಕಾರ ಶವಗಳನ್ನ ನದಿಗೆ ಎಸ್ಬಿಟ್ಟಿದೆ. ಇದರಿಂದ ತ್ರಿವೇಣಿ ಸಂಗಮನೆ ಮಲಿನ ಆಗೋಗ್ಬಿಟ್ಟಿದೆ ಅಂತ ಅವರ ಮಾತು. 10,000ನೇ ಇರಲಿ, 1000 ಯಾಕೆ ನಂಬರ್ ಹೇಳಕ್ಕೆ? ನಾನು ಅದನ್ನೇ ಅವತ್ತು ಹೇಳಿದ್ದು, ಖರ್ಗೆ ಅವ್ರು ಏನ್ ಬೇಕಾದ್ರೂ ಮಾತಾಡೋ ಸ್ಟೇಜಿಗೆ ಬಂದು ಆಗೋಗಿದೆ ಅಂತ. 10,000ನೇ ಇರಲಿಪ್ಪ. ಆಯ್ತು, ಆಚೆ ಬರ್ಬೇಕಲ್ಲ ಎಲ್ಲರೂ ಒಂದ್ ಕಡೆ, ಎಲ್ಲರೂ ಬಾಡಿ ಕಾಣಿಸ್ಬೇಕಲ್ಲ. ಓಕೆ, 1000 ಬಾಡಿ ಎಸ್ತರು ಅಂತ ಇಟ್ಕೊಳ್ಳೋಣ. ನೀರಾಗೆ ಅದೇಂಗೆ 3 ಆಗಬಹುದು ಅಷ್ಟೇ ಇದರಲ್ಲಿ. ಏನ್ ಸರ್? ಒಂದು ಕಲ್ಲನ್ನ ಕಟ್ಟುಬಿಟ್ಟು ಎಸ್ತಿದ್ರೆ ಬಾಡಿ ಒಳಗಡೆನೆ ಇರಬೇಕು. ಕಲ್ಲನ್ನ ಕಟ್ಟಿ ತೆಗೆದು ಬೇರೆ ಕಡೆ ಎಸ್ತಿದ್ರೆ. ನಂಬರ್ 2, ಎಲ್ಲೇ ಎಸಿರಿ ಬಾಡಿ ತೇಲ್ಕೊಂಡು ಬರ್ಬೇಕಾಚೆ. ಕಲ್ ಕಟ್ಟಿದ್ರೆ ಆಗಲ್ಲ. ಅಂದ್ರೆ ಆಫೀಸರ್ಸು ಯೋಗಿ ಇಬ್ರುವೆ 1000 ಸೈಜ್ಗಳಿಗೆ ಆರ್ಡರ್ ಮಾಡ್ಬಿಟ್ಟು ಕಟ್ಬಿಟ್ಟೆ ಒಳಗೆ ಹಾಕಿರ್ಬೇಕು. ನಮ್ಗೇನ್ ಕೆಲಸ ಕಾರ್ಯ ಇರಲ್ವಾ? ಇದ್ರ ಬಾಡಿ ಹೊರಗೆ ತೇಲ್ಕೊಂಡು ಹೊರಗೆ ಬರಲೇಬೇಕು. ಅಲ್ಲಿ ಬರಬೇಕು, ಇದ್ರ ಅಲ್ಲಿಂದ 25 ಕಿಲೋಮೀಟರ್ ದೂರಕ್ಕೆ ಬರಬೇಕು. ಮೂರನೇದು, ಯೋಗಿನೋ ಅವ್ರ ಅಧಿಕಾರಿನೋ ಮುಚ್ಚಿಟ್ಟಿರಬಹುದು. ನಾನಿಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಗೊತ್ತಿಲ್ಲ. ನನಗೆ 1000 ಇದ್ದರೆ ಆ ಬಾಡಿ ಇಲ್ಲ ಐಡೆಂಟಿಫೈ ಆಗಬೇಕು. ಇಲ್ಲದ್ರೆ ಅಬ್ಬೆ ಪಾರಿ ಅಂತ ಹೇಳಿಬಿಟ್ಟು ಕ್ರಿಮೇಟ್ ಆಗೋಗ್ಬಿಡ್ಬೇಕು. ಇಲ್ಲ ಯಾರಿಗೂ ಗೊತ್ತಾಗ್ದಂಗೆ ಸಿಕ್ಕಿದ್ದ ತೊಗೊಂಡು ಸುಟ್ಟಾಕ್ಬಿಟ್ಟಿರ್ಬೇಕು. ಯಾವನು ಗೊತ್ತಪ್ಪ? ಸುಟ್ಟೇನೋ ಹಾಕ್ಬಿಡ್ಬೋದು, ಬಟ್ ಆ ಮನೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆದ್ರೂ ಬರ್ಬೇಕಲ್ಲ. ಕುಟುಂಬದವ್ರಿಗಾದ್ರೂ ಗೊತ್ತಾಗೇ ಆಗುತ್ತೆ. ಅಲ್ಲಿಂದ ಒಂದು ಮಿಸ್ಸಿಂಗ್ ಕೇಸ್ ಆದ್ರೂ ಬರ್ಬೇಕಲ್ಲ. ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಾತಾಡ್ತಿದ್ದಾರೆ ಖರ್ಗೆ ಅವರು? 1000 ಸತ್ತಿದೆ, ಇದು ಇಲ್ಲ ಅನ್ನೋದ್ರೆ ಎಷ್ಟು ಅಂತ ಹೇಳಿ. ಇವರೆಲ್ಲ ಏನು ಹೊಟ್ಟೆಗೆ ಕುಷ್ಕಾಗೆ ತಿಂತಾರೆ, ಇಲ್ಲ ನಾಯ್ದು ಟೀಗೆ ತಿಂತಾರೆ. ಖರ್ಗೆ ಅವರು 500 ಕೋಟಿ ತಿಂದು ಬಿಟ್ಟಿದ್ದಾರೆ ಅಂತ ಹೇಳ್ಬಿಡೋದು. ಇಲ್ಲ ಅನ್ನೋದಾದ್ರೆ ಎಷ್ಟು ಅಂತ ಹೇಳಿ ನೋಡೋಣ. ಮರ್ಯಾದೆ ಕೊಟ್ಟು ಮಾತಾಡು. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಅಂತಂದ್ರೆ ಏನಾಗತ್ತೆ ಅವಾಗ? ವಾಟ್ ವಿಲ್ ಹ್ಯಾಪನ್ ಹೇಳಿ? ಖರ್ಗೆ ಅವರಿಗೆ ಅಧಿಕಾರದಲ್ಲಿ ಇಲ್ಲ, ಹಂಗಾಗಿ ಆ ಸಮಸ್ಯೆ ಇಲ್ಲ. ಹಂಗೆ ಸುಮ್ಮನೆ ಸಿದ್ದರಾಮಯ್ಯನವರು ನಾಳೆ ಅಶೋಕ್ ಹೇಳ್ಬಿಡೋದು ಹೌಸ್ ಅಲ್ಲಿ, ನೀವು 1000 ಕೋಟಿ ತಿಂದಿದ್ದೀರಿ. ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಎಷ್ಟು ತಿಂದಿದ್ದೀರಿ? ಎಷ್ಟು 100 ಕೋಟಿ ತಿಂದಿದ್ದೀರಿ ಕರೆಕ್ಟಾಗಿ ಹೇಳ್ರಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ಅಂತ ನೀವು ತಿಂದಿದ್ದೀಯಾ ಅನ್ನೋ ತೀರ್ಮಾನಕ್ಕೆ ಬಂದಾಗ ಹೋಗಿದೆ ನಾನು ಅಂತ. ಹಂಗೆ ಇಲ್ಲಿ ಖರ್ಗೆ ಅವರು, ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ಎ ಲೀಡರ್ ಆಫ್ ಅಪೋಸಿಷನ್ ಆರ್ ಎ ಸೀನಿಯರ್ ಪಾಲಿಟಿಷಿಯನ್. ಅದನ್ನ ಮಹಾಜನಗಳಿಗೆ ಕೇಳ್ರಿ. ಹೌ ಡಸ್ ದಿಸ್ ವರ್ಕ್? ರಾಜಕೀಯ ಮಾಡಬೇಕು ಅನ್ನೋ ನೋ ವೆರಿ ಅನ್ಫೇರ್ ಇದು. ಅದು ಯಾವ ಸರ್ಕಾರನಾಗಲಿ ನಾಳೆ ನಿಮ್ ಸರ್ಕಾರಕ್ಕೂ ಬರ್ಬೋದಲ್ಲ. ಹೌದು, ಉತ್ತರ ಕೊಡೋದ್ರಲ್ಲಿ ನಿನ್ ಬಿಟ್ರೆ ಇನ್ನೊಬ್ರು ಇಲ್ಲ ಕಣೋ. ಹೇಳೋದ್ರಿಂದ ಭೀತಿ ಏನಾರು ಮಾಡ್ಕೊಂಡು ಹೋಗ್ರಿ. ನಾನೇನ್ ಮಾಡಿ ಭೀತಿ ಉಂಟಾದ್ರೆ ಹೋಗ್ಬಿಟ್ಟು ಎಲ್ಲರಿಗೂ ಉಪ್ಪು ಮತ್ತೆ ಮೆಣಸಿನ್ಕಾಯಿ ಮತ್ತೆ ಇದನ್ನ ತಗೊಂಡೋಗ್ಬಿಟ್ಟು ನಿವಾಳಿಸ್ಬಿಟ್ಟು ತೆಗಿಲ ತೂ ಅಂದ್ಬಿಟ್ಟು ತೆಗಿಲ ಹೋಗಿ